ಬಳ್ಳಾರಿ ಜೈಲಿನ ಎದುರು ಮಹಿಳಾ ಅಭಿಮಾನಿ ಹೈ ಡ್ರಾಮಾ ಮಾಡಿದ್ದಾರೆ. A2 ಆರೋಪಿ ನಂಬರ್ 2 ದರ್ಶನ್ ನೋಡ್ಲೇಬೇಕು ಅಂತ ಮಹಿಳಾ ಅಭಿಮಾನಿಯ ಗಿಮಿಕ್ ಇದು. ಸಂಬಂಧಿಕರಿಗಷ್ಟೇ ಚಾನ್ಸ್ ಅಂದ್ರೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾಳಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಾನು ಜಸ್ಟ್ ಲಕ್ಷ್ಮಿ ಅಂತ ಹೇಳಿದ್ದಾಳೆ. ದರ್ಶನ್ ಮದುವೆ ಆಗೋಕ್ಕೂ ರೆಡಿ ಅಂತ ಅಭಿಮಾನಿ ಹೈ ಡ್ರಾಮಾ ಸೃಷ್ಟಿ ಮಾಡಿಬಿಟ್ಟಿದ್ದಾಳೆ ಬಳ್ಳಾರಿ ಜೈಲು ಮುಂಭಾಗ. ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆದ ಬಳಿಕ ಒಂದು ನಿಯಮ ಇದೆ. ಅಲ್ಲಿ ರಕ್ತ ಸಂಬಂಧಿಗಳಿಗೆ ಹೆಂಡತಿ ಮಗ ಅದನ್ನ ಹೊರತುಪಡಿಸಿದ್ರೆ ಅವರಿಗೆ ಸಂಬಂಧಪಟ್ಟಂತ ವಕೀಲರು ಅವರಿಗೆ ಮಾತ್ರ ಭೇಟಿಗೆ ಅವಕಾಶ, ಉಳಿದಂತೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಸಿನಿಮಾ ಇಂಡಸ್ಟ್ರಿಯ ಯಾರೇ ಬಂದರೂ ಕೂಡ ಅವಕಾಶ ಮಾಡಿಕೊಡಲ್ಲ ಅಂದ್ರು. ಅಂಥದ್ರಲ್ಲಿ ಈ ಅಭಿಮಾನಿ ಹೈ ಡ್ರಾಮಾ ಭೇಟಿ ಆಗ್ಬೇಕು ಅಂತ ದೇಶನೇ ಬರ್ಲಿ ಅವ್ರಿಗೋಸ್ಕರ ಅಂತ ಕಾಯ್ತಾ ಇದಾರಲ್ಲ. ಬರ್ಲಿ ಬರ್ಲಿ ಏನು ಮಾತಾಡ್ಬೇಕಲ್ಲವಾ, ಮಾತಾಡ್ತಾರಲ್ಲ ರೀ ಸರ್, ಮಾತಾಡಕ್ ಬರ್ಬಾರ್ದ? ಅಲ್ಲ, ರಕ್ತ ಸಂಬಂಧಿ ಮಾತ್ರ ಬಿಡೋದಂತೆ. ರಕ್ತ ಸಂಬಂಧಿಗೆ ಮಾತ್ರ ಬಿಡೋದಂದ್ರೆ ಅವರು ನಮ್ದು ನಾವು ನೋಡ್ಬೇಕಂತ ಅವ್ರಿಗೂ ನೋಡ್ಬೇಕಂತ ನಾವು ಬಂದೀವಿ ಮಾತಾಡಿ ಹೋಗ್ಬೇಕಂತ ಬಂದೀವಿ. ಇನ್ನು ಅವ್ರನ್ನೇ ಬಿಡ್ತೀವಿ, ನಮ್ಗೆ ಬಿಡಲ್ಲ ಅಂದ್ರೆ ಅವ್ರು ನಮ್ಗೆ ಬೇಕಂತಾನೆ ಬಂದೀವಲ್ಲ. ಇವಾಗ ಅವರು ನಮ್ಗೆ ಬೇಕಂತಾನೆ ನಾವು ಬಂದೀವಿ, ನಮಗೂ ಬಿಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು. ಆಯ್ತಾ? ಹೋಗಿ ನೋಡಿ ಮಾತಾಡಿ ಬರ್ಬೇಕು. ನಾನು ಒಬ್ಬಕ್ಕೆ ಬಂದಿದ್ದೀನಿ, ನಾನು ಬಂದಿದ್ದೀನಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಪ್ರಶ್ನೆ ಇರೋದು ಏನೋ ಪ್ರಚಾರದ ಗಿಮಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಕೆ ಬಂದ್ಲಾ, ಹೈಡ್ರಾಮಾ ಆಯ್ತಾ, ಯಾರು ಇವರು? ಶ್ರುತಿ, ಮೊನ್ನೆ ಅಷ್ಟೇ ಕಾರಾಗೃಹ ಇಲಾಖೆಗಳ ಉತ್ತರ ವಲಯದ DIG ಶೇಷ ಅವರು ಸ್ಪಷ್ಟವಾಗಿ ಹೇಳಿದರು, ದರ್ಶನ್ ಅವರಿಗೆ ಅವರ ಸಂಬಂಧಿಗಳನ್ನು ಹೊರತುಪಡಿಸಿ ಇನ್ಯಾರೂ ಕೂಡ ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ, ಜೊತೆಗೆ ವಕೀಲರು ಕೂಡ ಅವ್ರನ್ನ ಮೀಟ್ ಮಾಡ್ಬೋದು ಅಂತ ಹೇಳಿದರು. ಆದರೆ ನಿನ್ನೆಯಿಂದ ಕೆಲವೊಂದಿಷ್ಟು ಅಭಿಮಾನಿಗಳು ಜೈಲಿನ ಮುಂದೆ ಬಂದು ಉಚ್ಚಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು, ದರ್ಶನನ್ನು ನೋಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಅಂತಹದ್ದೇ ಒಂದು ಏನು ಪ್ರಕರಣ ಇವತ್ತು ನಡೆದಿರ್ತಕ್ಕಂಥದ್ದು. ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂದೆ ಲಕ್ಷ್ಮಿ ಎನ್ನುವ ಬೆಂಗಳೂರಿನ ಮಹಿಳೆಯೊಬ್ಬರು ಬಂದು ನಾನು ದರ್ಶನನ ನೋಡಲೇಬೇಕು, ಅವರಿಗೋಸ್ಕರ ನಾನು ಟಿಫನ್ ತಂದಿದ್ದೀನಿ, ಜೊತೆಗೆ ಒಂದಷ್ಟು ಹಣ್ಣುಗಳನ್ನು ತಂದಿದ್ದೀನಿ, ನಾನು ನೋಡಲೇಬೇಕು ಅಂತ ಹಠವನ್ನು ಹಿಡಿದಿದ್ರು. ಹೀಗಾಗಿ ಅಲ್ಲಿನ ಸಿಬ್ಬಂದಿಗಳು ಆ ಮಹಿಳೆಯನ್ನು ನಿಮ್ಮನ್ನು ಒಳಗೆ ಬಿಡೋಕ್ಕಾಗೋದಿಲ್ಲ ಅಂತ ಹೊರಗೆ ಕಳಿಸಿದ್ರು. ಆದರೆ ನೀವು ಅವರ ಸಂಬಂಧಿಗಳಾಗಿದ್ದರೆ ನಾವು ಬಿಡ್ತಿದ್ವಿ ಅಂತ ಹೇಳಿದ ಒಂದು ಮಾತಿಗೆ ಆ ಮಹಿಳೆ ಹೇಳಿರ್ತಕ್ಕಂಥ ಉತ್ತರವನ್ನು ಕೇಳಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನಾನು ಅವರು ಒಪ್ಪಿದರೆ ಮದುವೆ ಆಗೋದಕ್ಕೂ ನಾನು ರೆಡಿಯಾಗಿದ್ದೀನಿ ಅನ್ನುವ ರೀತಿ ಆ ಮಹಿಳೆ ಮಾತನಾಡಿರ್ತಕ್ಕಂಥದ್ದು. ಅಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಬಳಿಯೂ ಕೂಡ ಹೋಗಿ ಇದೇ ರೀತಿಯಾಗಿ ಈ ಲಕ್ಷ್ಮಿ ಎನ್ನುವ ಮಹಿಳೆ ರಂಪಾಟವನ್ನು ಮಾಡಿದರು. ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂದೆಯೂ ಕೂಡ ಇದೇ ರೀತಿಯಾಗಿ ರಂಪಾಟವನ್ನು ಮಾಡಿದರು. ಅಂದರೆ ಇದನ್ನೆಲ್ಲ ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಪ್ರಚಾರದ ಗಿಮಿಕ್ಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನುವ ಒಂದು ಅನುಮಾನ ಬರುತ್ತೆ. ನಾನು ಜೈಲನ್ನು ಬಿಟ್ಟು ಹೋಗೋದಿಲ್ಲ ಅಂತ ಜೈಲಿನ ಸುತ್ತಮುತ್ತನೇ ಸುತ್ತಾಡ್ತಾ ಇರ್ತಕ್ಕಂಥದ್ದು ಲಕ್ಷ್ಮಿ ಅನ್ನುವ ಮಹಿಳೆ. ಆ ಮಹಿಳೆ ಮೂಲತಃ ಕಲಬುರಗಿಯವರು, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. ಆದರೆ ದರ್ಶನ್ ಅವರ ಪಕ್ಕ ಅಭಿಮಾನಿ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಅವರನ್ನು ಮಾತನಾಡಿಸಿದಾಗ ನಮಗೆ ಅವರು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಒಂದಷ್ಟು ಸೀಮಿತವನ್ನು ಕಳ್ಕೊಂಡಿದ್ದಾರೆ ಅನ್ನುವ ಒಂದು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು. ಆ ಮಹಿಳೆಯ ಒಂದು ಪದೇ ಬಂದು ಈ ರೀತಿಯಾಗಿ ಕೇಳ್ತಾ ಇರ್ತಕ್ಕಂಥ ರೇಣುಕಾ ಸ್ವಾಮಿಗೆ ಶೆಡ್ ಮೃಗಗಳು ಕೊಟ್ಟಿರೋ ಹಿಂಸೆ ಅಷ್ಟಿಷ್ಟಲ್ಲ, ಡಿ ಗ್ಯಾಂಗ್ನ ಕ್ರೌರ್ಯ ಬೆಚ್ಚಿ ಬೀಳಿಸುವಂತಿದೆ. ಪಾಪಿಗಳ ವಿಕೃತ ಕೃತ್ಯದ ಅಸಲಿಯತ್ತು ಇದೀಗ ಬಟಾಬಯಲಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕ್ರೌರ್ಯ, ಬಿಭತ್ಸ, ಭಯಾನಕ. ರೇಣುಕಾ ಸ್ವಾಮಿ ಮೇಲಿನ ಡಿ ಗ್ಯಾಂಗ್ ಅಟ್ಟಹಾಸ ನಿಜಕ್ಕೂ ಭೀಕರವಾಗಿದೆ. ಕಾಕಿ ತನಿಖೆಯಲ್ಲಿ ತಗಡು ಗ್ಯಾಂಗ್ನ ಒಂದೊಂದೇ ಪೈಶಾಚಿಕ ಕೃತ್ಯಗಳು ಬಟಾಬಯಲಾಗ್ತಾ ಇದೆ. ಪ್ರಾಣ ಭಿಕ್ಷೆಗೆ ಬೇಡಿದ್ರೂ ಬಿಡದ ಪಾಪಿಗಳು. ರೇಣುಕಾ ಸ್ವಾಮಿ ಮೇಲೆ ಡಿ ಗ್ಯಾಂಗ್ ಕ್ರೌರ್ಯ, ಘನಘೋರ ಅಟ್ಟಹಾಸ. ರೇಣುಕಾ ಸ್ವಾಮಿಗೆ ಅಕ್ಷರಶಃ ನರಕ ದರ್ಶನ. ಇದಕ್ಕೆ ಈ ಫೋಟೋಗಳೇ ಸಾಕ್ಷಿ. ಪರಿಪರಿಯಾಗಿ ರೇಣುಕಾ ಸ್ವಾಮಿ ಪ್ರಾಣ ಭಿಕ್ಷೆ ಬೇಡಿದ್ರು ಡಿ ಗ್ಯಾಂಗ್ನ ರಕ್ಕಸರು ಮಾತ್ರ ಕರುಣೆ ತೋರಲಿಲ್ಲ. ಆರೋಪಿ ಪವನ್ ಫೋನ್ನಲ್ಲಿದ್ದ ಫೋಟೋ ರಿಟ್ರೀವ್. ಈ 2 ಫೋಟೋ ಇದ್ದಿದ್ದೇ ಆರೋಪಿ ಪವನ್ ಫೋನ್ನಲ್ಲಿ. ಪೊಲೀಸರ ಮೊಬೈಲ್ ರಿಟ್ರೀವ್ ಮಾಡಿದಾಗ ಫೋಟೋಗಳು ಸಿಕ್ಕಿದೆ. ರಕ್ಕಸರ ಕೃತ್ಯ ಕಂಡು ಖಾಕಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಜೂನ್ 8ರಂದು ಮಧ್ಯಾಹ್ನ 2:30ರಿಂದ 4 ಗಂಟೆ ತನಕ ಶೆಡ್ನಲ್ಲಿ ಡೆವಿಲ್ ಗ್ಯಾಂಗ್ ಭೀಕರವಾಗಿ ಹಲ್ಲೆಗೈದಿದೆ. ದರ್ಶನ್ ಬರೋಕ್ಕೂ ಮುನ್ನ ಹಲ್ಲೆ, ಪಾಪಿಗಳು ಡೆಡ್ಲಿಯಾಗಿ ಅಟ್ಯಾಕ್ ಮಾಡಿದ್ರು. ಸಣಕಲು ದೇಹದ ರೇಣುಕಾ ಸ್ವಾಮಿ ಮೇಲೆ ರಾಕ್ಷಸರು ಮುಗಿಬಿದ್ದಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಡೆವಿಲ್ ಗ್ಯಾಂಗ್ ಕ್ರೌರ್ಯಕ್ಕೆ ಈತ ಉಸಿರನ್ನೇ ಚೆಲ್ಲಿದ್ದ.
ಮರ್ಮಾಂಗಕ್ಕೆ ಒದ್ದು ಪ್ರಾಣ ತೆಗೆದ್ರು. ಬಿಳಿ ಬನಿಯನ್, ನೀಲಿ ಪ್ಯಾಂಟ್ ಧರಿಸಿದ್ದ ರೇಣುಕಾ ಸ್ವಾಮಿ ಲಾರಿ ಮುಂಭಾಗ ಶವವಾಗಿ ಮಲಗಿದ್ದ. ರೇಣುಕಾಸ್ವಾಮಿ ಮೈ ಮೇಲಿರುವ ಒಂದೊಂದು ಗಾಯದ ಗುರುತು ಭಯಾನಕ ಸತ್ಯ ತೆರೆದಿಡುತ್ತಿದೆ. ರೇಣುಕಾಸ್ವಾಮಿ ಕೈ ಮುಗಿದು ಅಳುತ್ತಾ ಬೇಡಿದ್ರೂ ಪ್ರಾಣ ಭಿಕ್ಷೆ ಕೊಡದ ಪಾಪಿಗಳಿಗೆ ಇದು ಮತ್ತಷ್ಟು ಕಂಟಕವಾಗಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಮರ್ಡರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲೈಫ್ ಅನ್ನೇ ಬದಲಾಯಿಸಿಬಿಟ್ಟಿದೆ. ಜೈಲು ಪಾಲಾಗಿದ್ರೂ ದಾಸನ ದರ್ಪಕ್ಕೇನೂ ಕಡಿಮೆ ಇಲ್ಲ. ಆದರೆ ಕಾಟೇರನ ಬಗ್ಗೆ ಸಮೀರ್ ಆಚಾರ್ಯ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಮುಂದಿನ ವರ್ಷ 13ನೇ ತಾರೀಕು 8ನೇ ತಿಂಗಳು 2025. ಸೊ ಈ ಡೇಟ್ ತನಕನೂ ಬಹಳ ಕಠಿಣ ಇದೆ. ದರ್ಶನ್ ಪರ ಸಮೀರ್ ಆಚಾರ್ಯ ಬ್ಯಾಟಿಂಗ್. ಮುಂದಿನ ವರ್ಷದವರೆಗೆ ಕಂಟಕ ಎಂದ ಜ್ಯೋತಿಷಿ. ದರ್ಶನ್ ಈಗಿನ ಸ್ಥಿತಿಗೆ ಕಾರಣವೇನು, ಮುಂದೆ ಏನಾಗಲಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಮೀರ್ ಆಚಾರ್ಯ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ್ದಾರೆ. ದರ್ಶನ್ಗೆ ದೈವಾಪಚಾರ ಕಾಡುತ್ತಿದೆಯಂತೆ. ದೈವಾಪಚಾರ ಮಾಡಿದ್ರಿಂದಲೇ ಕೊಲೆ ಕಂಟಕ ಶುರುವಾಗಿದೆಯಂತೆ. ಹೀಗಂತ ಸಮೀರ್ ಆಚಾರ್ಯ ಹೇಳಿದ್ದಾರೆ. ಒಂದು ಮಾತಿನ ಭರದೊಳಗೆ ಒಂದು ಅಪಚಾರ ಇವ್ರ ಕಡೆಯಿಂದ ದೈವದ ಅಪಚಾರ ಅಂತ ನಾವು ಹೇಳ್ತೀವಿ. ಆ ದೈವದ ಅಪಚಾರ ನಡೆದು ಹೋಗ್ಯದ. ಹಿಂಗಾಗಿನೇ ಅದು ಅವರಿಗೆ ದೋಷರೂಪೇಣ ಈ ರೀತಿಯಾಗೆಲ್ಲ ತನಿಖಾ ಸಮಿತಿ ರಚನೆ ಮಾಡಿ ತನಿಖೆ ನಡೆಸಬೇಕು, ವರದಿ ತರಿಸ್ಕೊಳ್ಬೇಕು, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಚಿತ್ರರಂಗದ ಹಲವು ಗಣ್ಯರು ಮನವಿ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ. ಫೈರ್ ಸಮಿತಿ ಸದಸ್ಯರಿಂದ ಸಿದ್ದರಾಮಯ್ಯನವರ ಭೇಟಿ ಕೂಡ ಇವತ್ತು ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾಗಿದೆ. ನಿಯೋಗ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಟ ಚೇತನ್, ಶ್ರುತಿ ಹರಿಹರನ್ ನೇತೃತ್ವದ ನಿಯೋಗ ಸರ್ಕಾರದ ಮನವಿ ಪತ್ರಕ್ಕೆ 153 ನಟ ನಟಿಯರು ಕೂಡ ಸಹಿ ಹಾಕಿದ್ದಾರೆ. ಹೌದು, ಕನ್ನಡ ಚಿತ್ರರಂಗದಲ್ಲೂ ಕೂಡ ಕಲೆಗೆ ಬೆಲೆ ಸಿಗ್ತಾ ಇಲ್ಲ, ಬದಲಾಗಿ ಮಂಚ ಏರಲೇಬೇಕಾದಂತ ಅನಿವಾರ್ಯತೆ ಬೇರೆ ಬೇರೆ ವಿಭಾಗಗಳಲ್ಲಿ ಆಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂದ್ರೆ ಮಲಯಾಳಂ ರೀತಿಯಲ್ಲೇ ಇಲ್ಲೂ ಕೂಡ ನ್ಯಾಯಾಧೀಶರ ನೇತೃತ್ವದಲ್ಲೇ ತನಿಖೆ ಆಗಬೇಕು, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ. 153 ಜನ ನಟ ನಟಿಯರು ಸಹಿ ಹಾಕಿರುವಂತಹ ಪತ್ರ ಸಿಎಂ ಸಿದ್ದರಾಮಯ್ಯನವರಿಗೆ. ಅದಾದ ಬಳಿಕ ಇವತ್ತು ಇದೇ ನಿಯೋಗ ಸಿಎಂ ಸಿದ್ದರಾಮಯ್ಯನವರ ಭೇಟಿಗೆ ಹೋಗಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆಲ್ರೆಡಿ ಸಿಎಂ ನಿವಾಸ ಕಾವೇರಿಗೆ ನಿಯೋಗ ಆಗಮಿಸಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಚೇತನ್, ಶ್ರುತಿ ಹರಿಹರನ್ ಸೇರಿ 4 ಭೇಟಿ ಕೂಡ ವಿಜಯಮ್ಮ ಅವರು ಕೂಡ ಇರೋದನ್ನ ಗಮನಿಸ್ತಾ ಇದ್ದೀವಿ. ಹಲವು ಗಣ್ಯರಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಈಗ ಮಲಯಾಳಂನಲ್ಲೂ ಕೂಡ ಇಂಥದ್ದು ಸೆಕ್ಸ್ ದುಃಖ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಿತ್ತು, ವರದಿ ಬಂತು. ಅದಾದ ಬಳಿಕ ಒಬ್ಬೊಬ್ಬರೇ ಮುಂದೆ ಬಂದು ಈಗ ದೂರು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಅದೇ ರೀತಿ ಇಲ್ಲಿ ಆಗಬೇಕು ಅನ್ನುವಂಥ ಆಗ್ರಹ. ರೇಣುಕಾಸ್ವಾಮಿ ಮೇಲೆ ಸೈಕೋ ರಕ್ಕಸರ ದಾಳಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ 2 ಎಕ್ಸ್ಕ್ಲೂಸಿವ್ ಫೋಟೋವನ್ನ ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದ ನಿಮ್ಮ ಮುಂದೆ ಇಡ್ತಾ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ